ಹಾಯ್ ಹಲೋ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಇಲ್ಲಿ ನಿಮ್ಮ ಜೊತೆ ಒಂದು ಮೇಕಪ್ ಟ್ಯುಟೋರಿಯಲ್ನ ಶೇರ್ ಮಾಡ್ತಾಯಿದ್ದೀನಿ. ಅದೂ ವಿತೌಟ್ ಫೌಂಡೇಶನ್ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ತುಂಬ ಬೇಗ ತುಂಬ ಈಸಿಯಾಗಿ ಆಗೋಗುತ್ತೆ. ನಾನಿಲ್ಲಿ ಆಫ್ ಫೇಸಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಡಿಫ್ರೆನ್ಸ್ ಗೊತ್ತಾಗಬೇಕಲ್ಲ. ಹಾಗಾಗಿ ಫಸ್ಟಿಗೆ ಆ್ಯಸ್ ಯೂಶುವಲ್ ಫೇಸ್ನ ನೀಟಾಗಿ ವಾಶ್ ಮಾಡಿ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ಬೆಳಗ್ಗೆ ಫಂಕ್ಷನ್ ಆದರೆ ಸನ್ಸ್ಕ್ರೀನ್ ಕಂಪಲ್ಸರಿ, ನೈಟ್ ಫಂಕ್ಷನ್ ಆದರೆ ಸನ್ಸ್ಕ್ರೀನ್ ನೆಸಸರಿ ಇಲ್ಲ. ನಾನಿವಾಗ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಪ್ರೈಮರಿಲಿ ಇವಾಗ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದ್ರೂ ಕೂಡ ನೀಟಾಗಿ ಫೇಸ್ ಮತ್ತು ನೆಕ್ಕು ಕಿವಿಗೆ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ, ಆಗ ನಿಮಗೆ ಈವನ್ ಟೋನಾಗಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಎಲ್ಲ ನಾನು ಆಫ್ ಫೇಸಿಗೆ ಮಾತ್ರ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ಎಲ್ಲದೂ ಅಪ್ಲೈ ಮಾಡ್ಕೊಂಡು ಆಮೇಲೆ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಕನ್ಸಿಲರ್ನ ನಾನು ಐಸ್ ಹತ್ರ, ಆಮೇಲೆ ನೋಸ್ ಮತ್ತು ಪಿಗ್ಮೆಂಟೇಷನ್ ಏನು ಕಲರ್ ಡಿಫ್ರೆನ್ಸ್ ಇರುತ್ತಲ್ಲ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಾಗೆ ಲಿಫ್ಟಿಂಗ್ ಫೇಸ್ ಅಂತ ಮಾಡೋಣ ಅಂತ ಅಂದ್ಕೊಂಡು ಹೀಗೆ ಏನು ಕ್ರಾಸಲ್ಲಿ ನೋಸ್ ಹತ್ರ ಮತ್ತು ಲಿಪ್ಸ್ ಹತ್ರ ಹಾಕ್ಕೊಂಡಿದ್ದೀನಿ. ಹಾಗೆ ಫೋರ್ಹೆಡಿಗೆ ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಕಾಂಟೋರ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಾನೇನು ಲಿಫ್ಟಿಂಗ್ ಮಾಡಿದ್ದೀನಲ್ವ ಅಲ್ಲಿ ಚೀಕ್ಸ್ ಹತ್ರ, ಆಮೇಲೆ ಚಿನ್ನ ಬೋನ್ ಹತ್ರ, ಆಮೇಲೆ ಫೋರ್ಹೆಡ್ಡಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇವಾಗ ಇಲ್ಲಿ ಬ್ಲಷ್ನ ಅಪ್ಲೈ ಮಾಡ್ಕೊತಿದ್ದೀನಿ ಚೀಕ್ಸ್ ಹತ್ರ. ಹಾಗೆ ನೆಕ್ಸ್ಟು ಐಲೈಟರ್ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ಐಲೈಟರ್ ಬಂದು ಚೀಕ್ಸ್ ಹತ್ರ, ಐಬ್ರೋಸ್ ಕೆಳಗೆ, ಹಾಗೆ ಫೋರ್ಹೆಡ್ಡಲ್ಲಿ ಸ್ವಲ್ಪ, ಹಾಗೆ ನೋಸಲ್ಲಿ, ಆಮೇಲೆ ಅಪ್ಪರ್ ಲಿಪ್ಸಲ್ಲಿ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಅಪ್ಲೈ ಮಾಡ್ಕೊಂಡಾದಮೇಲೆ ನಾನಿವಾಗ ಸೆಟ್ಟಿಂಗ್ ಸ್ಪ್ರೇನ ಹಾಕ್ಕೋತಾ ಇದ್ದೀನಿ ಆಫ್ ಫೇಸ್ಗೆ. ನಾನಿವಾಗ ಆಫ್ ಫೇಸಿಗೆ ತೋರಿಸ್ತಾ ಇರೋದ್ರಿಂದ ನಾನಿಲ್ಲಿ ಸೆಟ್ಟಿಂಗ್ ಸ್ಪ್ರೇನ ಅಪ್ಲೈ ಮಾಡ್ಕೊಂಡು ನೀಟಾಗಿ 1 by 1 ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಕನ್ಸಿಲರ್ನ ಬ್ಲೆಂಡ್ ಮಾಡ್ಕೊತೀನಿ, ಆಮೇಲೆ ಐಲೈಟರ್ನ ಇರ್ಬೋದು, ಬ್ಲಷ್ ಇರ್ಬೋದು, ಕಾಂಟೋರ್ ಇರ್ಬೋದು, ಹೀಗೆ ಒಂದಾದ್ಮೇಲೆ ಒಂದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ಎಲ್ಲ ಮಿಕ್ಸಪ್ ಮಾಡಬಾರ್ದು, ಅವಾಗ ಚೆನ್ನಾಗಿರಲ್ಲ. ಒಂದೊಂದನ್ನು ನೀಟಾಗಿ ಪಾರ್ಟ್ ಬೈ ಪಾರ್ಟ್ ಆ ಫೇಸನ್ನು ಅಂದರೆ ಆಫ್ ನೋಸ್ಗೆ, ಆಫ್ ಲಿಪ್ಸ್ಗೆ ಆ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈಗ ನೀಟಾಗಿ ನಾನು ನೋಡ್ತಾ ಇರ್ಬೋದು ಹೇಗೆ ಒಂದಾದ್ಮೇಲೆ ಒಂದು ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ. ಹಾಗೆ ನಾನಿಲ್ಲಿ ಏನು ಪಫನ್ನು ಏನು ಡ್ರೈ ಇಟ್ಕೊಂಡಿಲ್ಲ, ವೆಟ್ ಪಫನ್ನ ಯೂಸ್ ಮಾಡ್ತಾಯಿದ್ದೀನಿ. ಆದಷ್ಟು ವೆಟ್ನ ಯೂಸ್ ಮಾಡಿ, ಆಗ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಹಾಗೆ ಯಾವುದೇ ರೀತಿ ಪ್ಯಾಚಿ ಆ ಥರ ಎಲ್ಲ ಏನೂ ಬರೋಲ್ಲ, ಯಾಕೆಂದರೆ ಡ್ರೈ ಫೇಸ್ ಇರೋದ್ರಿಂದ ಸ್ವಲ್ಪ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಹಾಗೆ ನೋಸ್ಗೂ ಕೂಡ ನಾನಿಲ್ಲಿ ಪಾರ್ಟಿಷನ್ ಕಾಣೋಕ್ಕೋಸ್ಕರ ಕಾಂಟೂರ್ ಮತ್ತು ಐಲೈಟರ್ನ ಹಾಕ್ಕೊಂಡು ನೋಸ್ ಶಾರ್ಪ್ನಿಂಗ್ ಅಂತ ಹೇಳ್ತೀವಿ, ಅದನ್ನು ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಅದನ್ನು ಕೂಡ ಡೀಟೇಲಿಂಗಾಗಿ ತಿಳಿಸ್ಕೊಡ್ತೀನಿ. ಇದಿಷ್ಟು ನಾನು ಆಫ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಸೆಟ್ಟಿಂಗ್ ಪೌಡರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಲೂಸ್ ಪೌಡರ್ ತೊಗೊಂಡು ಫುಲ್ ಫೇಸ್ಗೆ ಎಲ್ಲೆಲ್ಲಿ ನಾವು ಮೇಯ್ನಾಗಿ ಏನು ಕನ್ಸಿಲರ್ ಅಪ್ಲೈ ಮಾಡ್ಕೊಂಡಿದ್ದಲ್ಲ ಆ ಪಾರ್ಟಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೊಂಡು, ಅದೇನು ಎಕ್ಸಸ್ ಎಲ್ಲ ಇರಬಾರ್ದು ಆ ಥರ. ಆದಷ್ಟು ಕಾಂಟೋರ್ ಮತ್ತು ಬ್ಲಷ್ ಐಲೈಟರ್ ಹತ್ರ ಅವಾಯ್ಡ್ ಮಾಡಿ ಮಿಕ್ಕಿರೋ ಪ್ಲೇಸಲ್ಲೆಲ್ಲ ಹೀಗೆ ಅಪ್ಲೈ ಮಾಡ್ಕೊಳ್ಳಿ, ಆಗ ನಿಮಗೆ ಏನು ಐಲೈಟರು ಅದೆಲ್ಲ ನೀಟಾಗಿ ಕಾಣಿಸುತ್ತೆ. ಇದಾದಮೇಲೆ ನಾನು ಸಿಂಪಲ್ಲಾಗಿ ಒಂದು ಐಲೈನರು, ಕಾಜಲ್ಲು ಆಫ್ ಅಂದರೆ ಬರೀ ಒಂದು ಸೈಡಿಗೆ ಮಾತ್ರ ಅಪ್ಲೈ ಮಾಡ್ಕೊಂಡು, ಹಾಗೆ ಕಣ್ಣಿಗೂ ಕೂಡ ಏನು ಮಸ್ಕರ ಇದನ್ನು ಹಾಕ್ಕೊಂಡು, ಲಿಪ್ಸ್ಟಿಕ್ ಒಂದು ಹಾಕ್ಕೊಂಡು, ಒಂದು ಸಿಂಪಲಾಗಿ ಒಂದು ಕಣ್ಣು ಕಪ್ ಇಟ್ಕೊಂಡಿದ್ದೀನಿ ಅಷ್ಟೇ ಹಣೆಗೆ. ಇದು ಒಂದು ತುಂಬ ಬೇಗ ಆಗೋವಂಥ ಸಿಂಪಲ್ಲಾಗಿ ಪಾರ್ಟಿ ಲುಕ್ ಇರ್ಬೋದು, ಯಾವುದಾದ್ರು ಫಂಕ್ಷನ್ಗೂ ಆಗಿರ್ಬೋದು, ಅದಕ್ಕೆ ನಿಮಗೆ ಏನೋ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಾನಿಲ್ಲಿ ಆಫ್ ಮತ್ತು ಆಫ್ ತೋರಿಸಿರೋದ್ರಿಂದ ನಿಮಗೆ ಡಿಫ್ರೆನ್ಸ್ ಕೂಡ ಗೊತ್ತಾಗುತ್ತೆ ಅಂತ ಫುಲ್ ಫೇಸ್ ಅಷ್ಟೇ ನಾನು ಮಾಡ್ಕೊಂಡಿಲ್ಲ. ನೋಡ್ತಾ ಇರ್ಬೋದು ನೀವು ಹೇಗೆ ಆಫ್ ಫೇಸ್ ಮಾಡಿರೋದ್ರಿಂದ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು ನಾರ್ಮಲ್ ಫೇಸ್ಗೂ ಆಫ್ ಮೇಕಪ್ ಮಾಡಿರೋ ಫೇಸ್ಗೂ. ಇದು ಒಂದು ಸಿಂಪಲ್ ಆಗಿರೋ ಮೇಕಪ್ ಟ್ಯುಟೋರಿಯಲ್ ಆಗಿತ್ತು. ಅದು ಯಾವುದೇ ರೀತಿ ಫೌಂಡೇಶನ್ ಇಲ್ಲದೇ ಬೇಗ ಕೂಡ ಮಾಡ್ಕೊಳ್ಳೋ ಅಂಥದ್ದು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.